समृद्ध भारत। ಯೋಧರಿಗೆ ಮಲ್ಲಿಗೆಯ ಹಾರವನ್ನು ಹಾಕುವುದರ ಮೂಲಕ ಈ ಒಂದು ಜಾಥಾಕ್ಕೆ ಅವರನ್ನು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳಲಿಕ್ಕಿದ್ದಾರೆ. ರಾಕಿ ಡಿಕೋ ಸ್ಟಾರ್ ಮುಲ್ಕಿ ಲಯನ್ಸ್ ಕ್ಲಬ್, MGF, ಅದೇ ರೀತಿ ಲಿಯೋ ಕ್ಲಬ್ ಮುಲ್ಕಿ, ಅದೇ ರೀತಿ ರಾಯಲ್ ಪಿ ಡಿ ಕೋಸ್ಟಾ ಆಪ್ತ ಬಳಗ ಯಜಮಾನಿ ಇದರ ವತಿಯಿಂದ ಅವರನ್ನು ಆದರ ಪೂರ್ವಕವಾಗಿ ಬರಮಾಡಿಕೊಂಡು ಈ ಒಂದು ಬಸ್ತಿ ಪಡ್ತಿನ ಈ ಒಂದು ಬಸ್ ಸ್ಟ್ಯಾಂಡ್ ಬಳಿ ಅವರನ್ನು ಭವ್ಯವಾಗಿ ಸ್ವಾಗತಿಸಿದ್ವಿ. ನಮ್ಮ ತುಳುನಾಡಿನ ಸಂಪ್ರದಾಯದಂತೆ ಅವರಿಗೆ ನಮ್ಮ ಯಜಮಾನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರೇಷ್ಮಾ ಮೆಂಡನ್, ಅದೇ ರೀತಿ ಪಡುಬಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶಶಿಕಲಾರವರು ಎಲ್ಲ ಈ ಒಂದು ಸಿಬ್ಬಂದಿ ವರ್ಗದವರನ್ನ ಅರಶಿನ ಕುಂಕುಮವನ್ನ ಹಾಕಿ ಅವರಿಗೆ ಆರತಿಯನ್ನ ಬೆಳಗಿ ನಮ್ಮ ತುಳುನಾಡಿನ ಸಂಪ್ರದಾಯದಂತೆ ಅವರನ್ನು ಈ ಒಂದು ನಮ್ಮ ಊರಿಗೆ ಬರಮಾಡಿಕೊಳ್ಳುವಂತೆ ಅವರಲ್ಲಿ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದ ಸಂಚಾಲಕರು ಆಗಿರುವಂತಹ ಅದೇ ರೀತಿ ಮುಲ್ಕಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಕಿ ಡಿಕೋ ಸ್ಟಾರ್ ಅವರು ಜಿಲ್ಲಾಧಿಕಾರಿ ಅನಿಲ್ ಪಿ ನಾಯ್ಕರವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ.
ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಜನಾಬ್ ಹಾಜಿ ಅಶ್ರಫ್ ಸಖಾಫಿ ಕಿನ್ಯಾ ಕತೀಬರು ಕಣ್ಣಂಗಾರ್ ಜುಮಾ ಮಸೀದಿ ಯಜಮಾನಿ ಇವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಮಹಾಲಿಂಗೇಶ್ವರ ದೇವಸ್ಥಾನ ಯಜಮಾನಿ ಇದರ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥ ದಯಾನಂದ ಯಜಮಾನಿ, ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಜಿತ್ ಎಸ್ ಸಾಲ್ಯಾನ್, ವಲಯ ಅಧ್ಯಕ್ಷರಾಗಿರ್ತಕ್ಕಂಥ ಶೀತಲ್ ಸುಶೀಲ್, ಅದೇ ರೀತಿ ನಮ್ಮ ಲಿಯೋ ಅಧ್ಯಕ್ಷರಾಗಿದ್ದಂಥ ಸಿಂಚನ ಸನಿಲ್, ಲಯನ್ಸ್ ಕೋಶಾಧಿಕಾರಿ ಸುಶೀಲ್ ಎಸ್ ಬಂಗೇರ, ಅದೇ ರೀತಿ ಈ ಕಾರ್ಯಕ್ರಮದ ಸಂಚಾಲಕರು ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಲ್ಪಿ ಡಿ ಕೋಸ್ಟಾರ್ ಅವರು ವೇದಿಕೆಗೆ ಆಗಮಿಸುವಂತೆ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಡೆಪ್ಯೂಟಿ ಕಮಾಂಡೆಂಟ್ ವಿಭೂ ಸಿಂಗ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸುವಂತೆ ತಮ್ಮಲ್ಲಿ ನಾನು ಪ್ರೀತಿಪೂರ್ವಕವಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಭೂ ಸಿಂಗ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಪಡುಬಿದ್ರಿ ಆರಕ್ಷಕ ಠಾಣೆಯ ಠಾಣಾಧಿಕಾರಿ ಅನಿಲ್ ಕುಮಾರ್ ಇವರನ್ನು ಕೂಡ ನಾನು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಹೆಜಮಾಡಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಮೋಹನ್ ಎಲ್ಲರನ್ನ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನಿಸುತ್ತಾ ರಾಲ್ಪಿ ಡಿ ಕೋಸ್ಟಾ ದಯವಿಟ್ಟು ವೇದಿಕೆ ಈಗ ರಾಲ್ಪಿ ಡಿ ಕೋಸ್ಟಾರ್ ಅವರು ದಯವಿಟ್ಟು ವೇದಿಕೆಯಲ್ಲಿ ಆಸನವಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಮೊದಲನೇದಾಗಿ ಪ್ರಾರ್ಥನೆ. ಲಯನ್ ಭಾನುಮತಿ ಶೆಟ್ಟಿ ಕಕ್ಕುವಗುತ್ತು ಇವರಿಂದ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಹಾಡಬೇಕಾಗಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. I request everyone to kindly raise as we have a prayer by Lion Bhanumati Shetty. ದೀಪವು ಬೆಳಗಿದೆ ಸುಂದರ ಸಮಯದಿ, ದೀಪವು ಬೆಳಗಿದೆ ಸುಂದರ ಸಮಯದಿ, ಗಂಟೆಯು ಮೊಳಗಿದೆ ನಾದದ ಗುಂಗಲಿ, ದೀಪವು ಬೆಳಗಿದೆ ಸುಂದರ ಸಮಯದಿ. ಹರನನು ಅರಸುತ್ತ ಹರಿಯನು ನೆನೆಯುತ್ತ, ಹರನನು ಅರಸುತ್ತ ಹರಿಯನು ನೆನೆಯುತ್ತ, ಮನದಲ್ಲಿ ಮುದವನು ನೀಡುತ್ತಾನು ದಿನ, ಮನದಲ್ಲಿ ಮುದವನು ನೀಡುತ್ತಾನು ದಿನ, ದೀಪವು ಬೆಳಗಿದೆ ಸುಂದರ ಸಮಯದಿ. ಗುರುವು ನೀನೇ ಗಣಪನು ನೀನೇ, ಗುರುವು ನೀನೇ
ಅಯ್ಯಪ್ಪನು ನೀನೇ ಜಗಮಹಿಸೋಧನ ಮನವು ನೀನೇ ಜಗಮಹಿಸೋಧನ ಮನವು ನೀನೇ ಗಣವು ನೀನೇ ಗಣ್ಯನು ನೀನೇ ಗಣವು ನೀನೇ ಗಣ್ಯವು ನೀನೇ ದೀಪವು ಬೆಳಗಿದೆ ಸುಂದರ ಸಮಯದಿ. Thank you. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರತಕ್ಕಂಥ ಜನಾಬ್ ಹಾಜಿ ಅಶ್ರಫ್ ಸಕಾಬಿ ಕಿನ್ಯಾರವರು ಅವರಿಗೆ ಉಪವಾಸ ವ್ರತದಲ್ಲಿರುವುದರಿಂದ ಅವರಿಗೆ ಅನ್ಯ ಕಾರ್ಯಕ್ರಮ ಇರುವುದರಿಂದ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಆಶೀರ್ವಚನ ನೀಡಿ ನಂತರ ಅವರು ತೆರಳಬೇಕಾಗಿ ಕೇಳಿಕೊಳ್ತಿದ್ದೇನೆ. 2 ಆಶೀರ್ವಚನವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿ ಆಸೀನರಾದ ಈ ಊರಿನ ಗಣ್ಯ ವ್ಯಕ್ತಿಗಳೇ, ಲಯನ್ಸ್ ಕ್ಲಬ್ ಮುಲ್ಕಿ ಅವರು ಹಾಗೂ ರೋಲ್ ಫಿಡಿ ಕೋಸ್ತಾ ಆಪ್ತ ಬಲಗ ಇವರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ CISFನ ಸಿಬ್ಬಂದಿಯವರ ಸುರಕ್ಷಿತ ಸಮೃದ್ಧ ಭಾರತ್ ಕಲ್ಪನೆಯಡಿಯಲ್ಲಿ ಗುಜರಾತಿನಿಂದ ತಮಿಳುನಾಡಿನವರೆಗೆ ನಡೆಸುವಂತಹ ಬೃಹತ್ ಸೈಕಲ್ ಜಾಥಾ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ನಮ್ಮ ಯಜಮಾಡಿಗೆ ತಲುಪಿದಾಗ ಅವರಿಗೆ ಒಂದು ಸ್ವಾಗತ ಕೋರುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡುತ್ತಾ ಇದ್ದಾರೆ. ಪ್ರಥಮವಾಗಿ ಈ ಜಾಥಾವನ್ನು ನಡೆಸುವಂತಹ ನಮ್ಮ ಯೋಧರಿಗೆ ನಾನು ನನ್ನ ಹೃದಯಾಂತರಾಳದ ಸಂತೋಷ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಯಾಕೆಂದರೆ ಇವತ್ತು ಜಗತ್ತು, ನಮ್ಮ ಭಾರತವಲ್ಲ ಜಗತ್ತು ಎದುರಿಸುವಂತಹ ಒಂದು ಜ್ವಲಂತ ಸಮಸ್ಯೆ ಏನೆಂದರೆ ಡ್ರಗ್ಸ್ ಸೇವನೆ ಅಥವಾ ಅಮಲು ಪದಾರ್ಥದ ದುರ್ಬಳಕೆಯಾಗಿದೆ. ನಾವು ತಿಳಿದುಕೊಳ್ಬೇಕು, ನಾವು ಮನುಷ್ಯರು. ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜೀವಿಗಳಿವೆ. ಮನುಷ್ಯನು ಈಗ ಕಂಡುಹಿಡಿಯುವಂತಹ ಅದೆಷ್ಟೋ ಜೀವಿಗಳು ಕಡಲುಗಳಲ್ಲಿ, ಕಾಡುಗಳಲ್ಲಿ, ಭೂಮಿಯ ಮೇಲೆ ಈಗಲೂ ಇದೆ. ಆದರೆ ನಾವಿಲ್ಲಿ ಈ ಜೀವಿಗಿಂತ ಮನುಷ್ಯನನ್ನು ನಾವು ಉತ್ತಮನಾಗಿ ಕಾಣುವಂತಹ ಒಂದು ಆಶಯ ಯಾವುದು? ಬೇರೆ ಎಲ್ಲ ಮನುಷ್ಯ ಒಂದು ಜೀವಿಯ ಶರೀರವನ್ನು ಪರಿಶೋಧನೆ ಮಾಡಿದರೆ ಎಲ್ಲ ಜೀವಿಗಳು ಒಂದೇ ಥರ ಇರುತ್ತದೆ. ಆದರೆ ಮನುಷ್ಯನು ಉತ್ಕೃಷ್ಟನಾಗುತ್ತಾನೆ. ಈ ಜೀವಿಗಳೆಡೆಯಲ್ಲಿ ಒಂದು ವಿಶಿಷ್ಟವಾದ ಸ್ಥಾನಕ್ಕೆ ಮನುಷ್ಯನು ತಲುಪುತ್ತಾನೆ. ಹೇಗೆ ಎಂದು ಕೇಳಿದರೆ ಮನುಷ್ಯನಿಗಿರುವಂತಹ ಒಂದು ವಿಶೇಷ ಬುದ್ಧಿಶಕ್ತಿ ಎಂಬಂತಹ ಒಂದು ವಿಶೇಷ ಕಾರ್ಯಕ್ರಮ. ಈ ಬುದ್ಧಿಶಕ್ತಿಗಳು ಇನ್ನಿತರ ಜೀವಿಗೆ ಇರುವುದಿಲ್ಲ. ಆದರೆ ಮನುಷ್ಯನು ಅಮಲು ಪದಾರ್ಥದ ವ್ಯಸನಿಯಾದರೆ, ಮಾದಕ ದ್ರವ್ಯದ ಹಿಂದೆ ಮನುಷ್ಯ ಬಿದ್ದರೆ ಮನುಷ್ಯನು ಅವನ ಬುದ್ಧಿಯನ್ನು ಕಳೆದುಕೊಂಡು ಅವನು ಪ್ರಾಣಿಗಿಂತಲೂ ಕೀಳಾಗುವಂತಹ ಒಂದು ಸಂದರ್ಭವಿದೆ. ಆದ್ದರಿಂದ ಅಮಲು ಪದಾರ್ಥಕ್ಕೆ ಬಲಿಯಾಗುವ ನಮ್ಮ ಮಕ್ಕಳು, ನಮ್ಮ ಯುವ ಪೀಳಿಗೆ, ನಮ್ಮ ಸಮಾಜ, ಅವರಿಂದ ನಮ್ಮ ಸಮಾಜಕ್ಕೆ, ನಾಡಿಗೆ, ಈ ಜಗತ್ತಿಗೆ ಕೆಡುಕುಂಟಾಗುತ್ತಿದೆ ವಿನ ಯಾವುದೇ ಲಾಭ ಉಂಟಾಗಲು ಸಾಧ್ಯವಿಲ್ಲ. ಒಂದು ಧರ್ಮಗುರುವಾಗಿ ಮುಸ್ಲಿಂ ಗ್ರಂಥದ ಪವಿತ್ರ ಕುರ್ಆನ್ನ ಒಂದು ಉಲ್ಲೇಖವನ್ನು ಮಾತ್ರ ಹೇಳಿ ನಾನು ನಿಮ್ಮ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿ ನಾನು ಇಲ್ಲಿಂದ ತೆರಳುತ್ತೇನೆ. ನಾನೊಂದು ಪ್ರೇಯರ್ನ ಮಧ್ಯದಲ್ಲಿದ್ದೇನೆ. ನನ್ನ ಆಪ್ತ ಮಿತ್ರ ರೋಲ್ ಫಿಡಿ ಗೋಸ್ತರ ಅವರು ಕಳೆದಾಗ ಆ ಪ್ರೇಯರನ್ನು ನಿಲ್ಲಿಸಿ, ಅಂದರೆ ಅದಕ್ಕಿಂತಲೂ ನನಗೆ ಮುಖ್ಯ ನನ್ನಿಂದ ನಿಮ್ಮ ಕಾರ್ಯಕ್ರಮಕ್ಕೆ ತೊಡಕಾಗಬಾರದು ಎಂದು ಹೇಳಿ ಆ ಪ್ರೇಯರನ್ನು ಅರ್ಧೆಯಲ್ಲಿ ನಿಲ್ಲಿಸಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಂದರೆ ನನ್ನ ಸಂಪೂರ್ಣ ಬೆಂಬಲ ನಿಮಗೆ ನಾನು ಘೋಷಿಸ್ತಾ ಇದ್ದೇನೆ. ನನಗಂತೂ ಇದೊಂದು ಪವಿತ್ರವಾದ ತಿಂಗಳು. ಆದರೆ ಈ ಪವಿತ್ರವಾದಲ್ಲಿ ತಿಂಗಳಲ್ಲಿ ನೀವು ಕೈಗೊಂಡಂತಹ ಒಂದು ಜಾಥಾ ಇನ್ನಷ್ಟು ಪವಿತ್ರ ಎಂದು ನಾನು ಭಾವಿಸ್ತಾ ಇದ್ದೇನೆ. ಆದ್ದರಿಂದ ನಿಮ್ಮ ಈ ಜಾಥಾವು ಯಶಸ್ವಿಯಾಗಲಿ. ನಮ್ಮ ಭಾರತದಲ್ಲಿ ಅಲ್ಲ, ಇಡೀ ಜಗತ್ತಿಗೆ ಇದರ ವಿರುದ್ಧ ಒಂದು ಆಂದೋಲನದ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮವಾಗಿ ನಿಮ್ಮ ಈ ಕಾರ್ಯಕ್ರಮ ನಮ್ಮ ಗಿನ್ನಸ್ ದಾಖಲೆಯಲ್ಲಿ ಸ್ಥಾನ ಪಡೆಯಲಿ ಎಂದು ಕೂಡ ನಾನು ಈಗ ಆಗ್ರಹಿಸ್ತಾ ಇದ್ದೇನೆ. ಪವಿತ್ರ ಕುರ್ಆನ್ ಹೇಳುತ್ತದೆ,
ಇನ್ನಮಲ್ ಖೈಮ್ರು ವಲ್ ಮೈಸೂರು ವಲ್ ಅನ್ಸಾಬು ವಲ್ ಅಜ್ಲಾಮ್ ರಿಜ್ಸುಮ್ ಮಿನ್ ಅಮಲಿ ಶೈತಾನಿ ಫಜ್ತನಿಬುಹು ಲಅಲ್ಲಕುಂ ತುಫ್ಲಿಹೂನ್. ವಿವಿಧ ಶ್ಲೋಕಗಳು 6666 ಶ್ಲೋಕಗಳಲ್ಲಿ ಅದೆಷ್ಟೋ ಶ್ಲೋಕಗಳಲ್ಲಿ ಅಮಲು ಪದಾರ್ಥಗಳ ವಿರುದ್ಧ ಕುರ್ಆನ್ ಎಚ್ಚರಿಕೆ ನೀಡುತ್ತಾ ಇದೆ. ಅದರಲ್ಲಿ ಒಂದು ಇನ್ನಮಲ್ ಖಮ್ರು ವಲ್ ಮೈಸೂರು ವಲ್ ಅನ್ಸಾಬು ವಲ್ ಅಜ್ಲಾಮ್ ರಿಜ್ಸುಮ್ ಮಿನ್ ಅಮಲಿ ಶೈತಾನ್. ಓ ಜನರೇ, ಅಮಲು ಪದಾರ್ಥಗಳು ನಿಮ್ಮ ಬುದ್ಧಿಯನ್ನು ನಾಶ ಮಾಡುವಂತಹ ಯಾವುದೇ ಪದಾರ್ಥಗಳಿರಲಿ, ಆ ಪದಾರ್ಥಗಳೆಲ್ಲವೂ ಅದು ನಿಮ್ಮ ಜೀವನಕ್ಕೆ ಅಪಾಯ ತಂದೊಡ್ಡುತ್ತದೆ. ಆದ್ದರಿಂದ ನೀವು ಫಜ್ತನಿಬುಹು, ಸಂಪೂರ್ಣವಾಗಿ ಅದನ್ನು ನೀವು ದೂರ ಇಡಬೇಕು. ಕೇವಲ ಅದರಿಂದ ಸ್ವಲ್ಪ ಅಂತರ ಕಾಯಬೇಕೆಂದು ಹೇಳುವುದಲ್ಲ, ಸಂಪೂರ್ಣವಾಗಿ ಅಮರು ಪದಾರ್ಥವನ್ನು ನೀವು ದೂರವಿಟ್ಟರೆ ಲಅಲ್ಲಕುಂ ತುಫ್ಲಿಹೂನ್, ಈ ಜಗತ್ತಿಗೆ ಅದೊಂದು ಯಶಸ್ಸು, ನಿಮ್ಮ ಜೀವನಕ್ಕೆ ಅದೊಂದು ಯಶಸ್ಸು ಎಂದು ಪವಿತ್ರವಾದ ಕುರ್ಆನ್ ಹೇಳುತ್ತದೆ. ಆ ಶ್ಲೋಕದ ಆಶಯವನ್ನು ಎಲ್ಲ ಧರ್ಮಗಳು ಕೂಡ ನಾನು ಪ್ರತ್ಯೇಕಿಸುವ ಧರ್ಮವಾದದಿಂದ ಅದನ್ನು ಉಲ್ಲೇಖಿಸ್ತೇನೆ. ನಾನು ತಿಳಿದ ಮಟ್ಟಿಗೆ ಎಲ್ಲ ಧರ್ಮಗಳು, ಎಲ್ಲ ದಾರ್ಶನಿಕರು ಕೂಡ ಅಮರು ಪದಾರ್ಥಗಳ ವಿರುದ್ಧ ನಮಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಈ ಜಾಥಾವು ಅತ್ಯಂತ ಶ್ಲಾಘನೀಯ ಮತ್ತು ಅಭಿನಂದನೀಯ ಇದೆ. ಈ ನಿಮ್ಮ ಜಾಥಾದ ಕಾರಣದಿಂದ ನಮ್ಮ ಭಾರತ ದೇಶಕ್ಕೆ, ಇಡೀ ಜಗತ್ತಿಗೆ ಇದರ ವಿರುದ್ಧ, ವಿಶೇಷವಾಗಿ ನಮ್ಮ ಯುವ ಪೀಳಿಗೆಗೆ ಇದರ ವಿರುದ್ಧ ಒಂದು ಜಾಗೃತಿಯನ್ನು ಮೂಡಿಸಲು ನಿಮ್ಮ ಈ ಕಾರ್ಯಕ್ರಮ ಕಾರಣವಾಗಲಿ ಎಂದು ಹೇಳುತ್ತಾ, ಇಲ್ಲಿ ನೆರೆದ ಗಣ್ಯರಿಗೆ, ಇದನ್ನು ಸಂಯೋಜನೆ ಮಾಡಿದಂತಹ ಸಂಯೋಜಕರಿಗೆ, ಇಲ್ಲಿ ನೆರೆದಂತಹ ಎಲ್ಲ ಶ್ರೋತೃಗಳಿಗೆ, ವಿಶೇಷವಾಗಿ ನಮ್ಮ ಯೋಧರು ಮಾಡುವಂತಹ ಈ ಉತ್ತಮವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಯೋಧರಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನಿಮ್ಮ ಈ ಕಾರ್ಯಕ್ರಮ ಯಶಸ್ಸು ಕಾಣಲೆಂದು ಪ್ರಾರ್ಥಿಸುತ್ತಾ ನನ್ನ ಭಾಷಣಕ್ಕೆ ಕಡಿವಾಣ. ಜೈ ಹಿಂದ್, ಜೈ ಕರ್ನಾಟಕ. ರಂಜಾನ್ ಉಪವಾಸದ ವ್ರತದಲ್ಲಿದ್ದರೂ ಈ ಒಂದು ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದಂಥ ಯೋಧರಿಗೆ ಶುಭವನ್ನು ಹಾರೈಸಿದಂಥ ನಮ್ಮ ಜನಾಬ್ ಹಾಜಿ ಅಶ್ರಫ್ ಸಕಾಫಿ ಕಿನ್ಯಾ ಇವರಿಗೆ ಹೃದಯಾಂತರದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮದ ಸಂಚಾಲಕರು, ಅದೇ ರೀತಿ ಮುಲ್ಕಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ರಯನ್ ರಾಲ್ಫಿ ಡಿ ಕೋಸ್ಟಾರ್ ಅವರು ಆಗಮಿಸಿದಂಥ ಎಲ್ಲರನ್ನ ಸ್ವಾಗತಿಸುವಂತೆ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಊರಿನ ದೈವ ದೇವರಿಗೆ ನಮಿಸುತ್ತಾ ಲಯನ್ಸ್ ಕ್ಲಬ್ ಮುಲ್ಕಿ MJF ನಮ್ಮ ಧರ್ಮಗುರುಗಳಾದ ಜ್ಯೋತಿಷರ ತಂತ್ರಿಗಳಾದ ಮಹೇಶ್ ತಂತ್ರಿಯವರು ಆಗಮಿಸಿದ್ದಾರೆ. ತಾವು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಲಯನ್ಸ್ ಕ್ಲಬ್ ಮುಲ್ಕಿ MJF, ಲಿಯೋ ಕ್ಲಬ್ ಮುಲ್ಕಿ, ರಾಲ್ಪಟಿ ಕಾಸ್ಟಾ ಆಪ್ತ ಬಳಗ ಯಜಮಾಡಿ ಇದರ ಆಶ್ರಯದಲ್ಲಿ ನಡೆಸುವಂಥ CISನ ಸಿಬ್ಬಂದಿಯವರು ಸುರಕ್ಷಿತ ತತ್ಸಮೃದ್ಧ ಭಾರತ ಕಲ್ಪನೆ ಅಡಿಯಲ್ಲಿ ಗುಜರಾತ್ನಿಂದ ತಮಿಳುನಾಡಿನ ಕನ್ಯಾಕುಮಾರಿ ರಾಮೇಶ್ವರದವರೆಗೆ 1653 ಕಿಲೋಮೀಟರ್ವರೆಗಿನ ಬೃಹತ್ ಸೈಕಲ್ ಜಾಥಾ, ಸುಮಾರು 113 ಮಂದಿ ಸೈಕಲ್ ಯೋಧರು, ಅರ್ಧ ಮಂದಿ ಮುಂದೆ ಸಾಗಿದ್ದಾರೆ. ಈ ಒಂದು ಜಾಥಾದಲ್ಲಿ ಆಗಮಿಸಿದ ಎಲ್ರಿಗೂ ನಾವು ಶುಭವನ್ನು ಕೋರಲಿಕ್ಕೆ ಇವತ್ತೊಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿರ್ಗಮಿಸಿದಂಥ ನಮ್ಮ ಮಸೀದಿಯ ಧರ್ಮಗುರುಗಳು ಸಕಾಫಿ ಕಿನ್ಯರವರಿಗೆ ನಮ್ಮೆಲ್ಲರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಬೇರೆ ಕಾರ್ಯಕ್ರಮಕ್ಕೆ ಒಂದು ಮನೆ ಒಕ್ಕಲಿಗೆ ಪೂಜೆಗೆ ಹೋಗ್ಲಿಕ್ಕಿದ್ದರೂ ನಮ್ಮ ಮೇಲೆ ಪ್ರೀತಿ ಇಟ್ಟು, ನಮ್ಮ ಊರಿನ ಮೇಲೆ ಪ್ರೀತಿ ಇಟ್ಟು, ಈ ಒಂದು ದೇಶದ ಮೇಲೆ ಪ್ರೀತಿ ಇಟ್ಟು CISFನ ಎಲ್ಲ ಸಿಬ್ಬಂದಿಯವರ ಮೇಲೆ, ಯೋಧರ ಮೇಲೆ ಪ್ರೀತಿಯಿಟ್ಟು ಆಗಮಿಸಿದಂಥ ಜ್ಯೋತಿಷರಾದ ತಂತ್ರಿಗಳಾದ ಮಹೇಶ್ ತಂತ್ರಿಯವರಿಗೆ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಲಯನ್ಸ್ ಕ್ಲಬ್ಬಿನ ಖಜಾಂಜಿಗಳಾದ ಸುಶೀಲ್ ಬಂಗೇರ್ರವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಊರಿನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದ ನಮ್ಮೆಲ್ಲರ ರಾಜ್ಯ ಪ್ರಶಸ್ತಿ ವೀರರು ಹೌದು ದಯಾನಂದ ಯಜ್ಮಾಡಿಯವರು ನಮ್ಮ ಮೇಲೆ ಪ್ರೀತಿ ಇಟ್ಟು, ಈ ಒಂದು ಯೋಧರ ಮೇಲೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲವರ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸನಾ ಇಬ್ರಾಹಿಂರವರು, ಸನಾ ಇಬ್ರಾಹಿಂ
ಸನಾ ಇಬ್ರಾಹಿಂರವರು ಬಂದು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಮಹಿಳಾ ಮಣಿ, ನಮ್ಮ ಆಪ್ತ ಬಳಗದ ಸದಸ್ಯೆ, ನಮ್ಮೆಲ್ಲರ ಪ್ರೀತಿಯ ಸಹೋದರಿ ರೇಷ್ಮಾ ಎ ಮೆಂಡನ್ರವರು ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಲಯನ್ಸ್ ಕ್ಲಬ್ಬಿನ ಸದಸ್ಯರಾದ ಲತಾರವರು ಬಂದು ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಪಡುಬಿದ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸಹೋದರಿಯಾದ ಶಶಿಕಲಾ ವೈ ಪೂಜಾರಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಮ್ಮ ಶೋಭಾ ಸುಜಿತ್ರವರು ಬಂದು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ಬಿನ ಪ್ರಾಂತೀಯ ಅಧ್ಯಕ್ಷರಾದ ಸುಜಿತ್ ಸಾಲೇನ್ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸುಧೀರ್ ಕರ್ಕೇರ್ರವರು ಬಂದು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಲಯ ಅಧ್ಯಕ್ಷರಾದ ನಮ್ಮ ಲಯನ್ ಶೀತಲ್ ಸುಶೀಲ್ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಭಾನುಮತಿಯವರು ಬಂದು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಒಂದು ನಮಗೆ ಹಾಲನ್ನು ಯಾವತ್ತೂ ಯಾವುದೇ ಕಾರ್ಯಕ್ರಮಗಳಿಗೆ ಧರ್ಮಾರ್ಥವಾಗಿ ನೀಡುವಂಥ ಮೋಹನ್ ದಾಸ್ ಯಜ್ಮಾಡಿಯವರು ಬಿಲ್ಲವ ಸಂಘದ ಅಧ್ಯಕ್ಷರು, ನಮ್ಮ ಲಯನ್ಸ್ ಕ್ಲಬ್ಬಿನ ಸದಸ್ಯರಾದ ಮೋಹನ್ ದಾಸ್ ಯಜ್ಮಾಡಿಯವರಿಗೆ ನಮ್ಮ ನಿಮ್ಮೆಲ್ಲರ ವತಿಯಿಂದ ಪ್ರೀತಿಯಿಂದ ಸ್ವಾಗತಿಸಿದ ನವೀನ್ ಶೆಟ್ಟಿಯವರು ಬಂದು ನವೀನ್ ಶೆಟ್ಟಿಯವರು ಬಂದು ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಈ ಊರಿನ ಗಣ್ಯರು, ಚಿಂತಕರು, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಶೇಖರ್ ಯಜ್ಮಾಡಿಯವರು ಇಲ್ಲಿ ಆಗಮಿಸಿದ್ದಾರೆ. ಇವರಿಗೆ ಸ್ವಾಗತಿಸುತ್ತಾ ಇವರಿಗೆ ಶೀನು ಯಜ್ಮಾಡಿ ಶ್ರೀನಿವಾಸರವರು ಬಂದು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ CISFನ ಕಮಾಂಡೋರವರಾದ ಪ್ರಜಾ ಸರ್ರವರು ಆಗಮಿಸಿದ್ದಾರೆ. ನಮಗೆಲ್ಲರಿಗೂ ಮಾರ್ಗದರ್ಶಕರು. ಅವರಿಗೆ ನಮ್ಮ ರಾಜು LIC ನಿವೃತ್ತಿ ಯೋಧರು ಅವರು ಬಂದು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಡುಬಿದ್ರಿ ಠಾಣಾಧಿಕಾರಿಯವರಾದ ಅನಿಲ್ ಕುಮಾರ್ರವರು ವೇದಿಕೆಯ ಸ್ಥಳವನ್ನು ಸ್ವಲ್ಪ ಚಿಕ್ಕದಾದ್ದರಿಂದ ಅವರು ಕೆಳಗೆ ಕೂತ್ಕೊಂಡಿದ್ದಾರೆ. ನಮ್ಮೆಲ್ಲರ ವತಿಯಿಂದ ಸ್ವಾಗತಿಸುತ್ತಾ ಅವರಿಗೆ ಉದಯ್ ಅಮೀನ್ ಮಟ್ಟೂರವರು, ಲಯನ್ಸ್ ಕ್ಲಬ್ಬಿನ ಪ್ರಧಾನ ಕಾರ್ಯದರ್ಶಿಯಾದ ಉದಯ್ ಅಮೀನ್ ಮಟ್ಟೂರವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನ ಯುವ ಮುಂದಾಳು, ಅದೇ ರೀತಿ ಉಪಾಧ್ಯಕ್ಷರಾದ ಮೋಹನ್ ಸುವರ್ಣರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ಸ್ವಾಗತಿಸುತ್ತಾ ನಿತಿನ್ ಕುಮಾರ್ರವರು ಅವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ರವರು ಕಳೆದ ಕೆಲವು ದಿವಸಗಳಿಂದ ನಮ್ಮ ಹತ್ರ ನಿರಂತರ ಸಂಪರ್ಕವನ್ನು ಹಿಡಿದು ನಾನು ಭಾವಿಸ್ತೇನೆ ಅವರು ಕೆಲವು ದಿವಸದಿಂದ ತನ್ನ ಮನೆಗೆ ಭೇಟಿ ನೀಡಲಿಕ್ಕಿಲ್ಲ. ಅವರು ಆಗಮಿಸಿದ್ದಾರೆ. ಶಿಲ್ಪೇಶ್ರವರು ಮೊದಲಿಗೆ ಶಿಲ್ಪೇಶ್ ಮೊದಲು ನೀವು ಬನ್ನಿ. ಆಯಿತು. ನಮ್ಮ ಒಬ್ಬೊಬ್ಬರೇ ಯೋಧರು ಬಂದು ನಮ್ಮ ಆಪ್ತ ಬಳಗ ಮತ್ತು ಲಯನ್ಸ್ ಕ್ಲಬ್ಬಿನ ವತಿಯಿಂದ ಅವರಿಗೆ ಶಾಲು ಹೊದಿಸಿ ಎಲ್ಲರನ್ನು ಸ್ವಾಗತಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ.
ಒಂದು ನಿಮಿಷ. ಈ ಶಿಲ್ಪೇಶ್ರವರು ನಾವೆಲ್ಲರೂ ಒಮ್ಮೆ ಒಂದು ನಿಮಿಷ ದಯವಿಟ್ಟು ಕೇಳಬೇಕು. ಶಿಲ್ಪೇಶ್ರವರು ರಾತ್ರಿ ಹಗಲಿನಂತೆ ನಮ್ಮ ಹತ್ರ ಸದಾ ಸಂಪರ್ಕದಲ್ಲಿದ್ದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ರಾತ್ರಿ ಹಗಲು ನಾನು ತಿಳಿದ ಮಟ್ಟಿಗೆ ಅವರು ಊರಿಗೆ ಹೋಗದೆ ತುಂಬ ದಿವಸ ಆಯಿತು. ಈ ಒಂದು ಜಾಥಾದೊಂದಿಗೆ ನಿರಂತರ ಸಂಪರ್ಕವನ್ನಿಟ್ಟು ನಮ್ಮಲ್ಲಿ ಸಂಪರ್ಕವನ್ನಿಟ್ಟು ಬಂದಂಥ ಶಿಲ್ಪೇಶ್ನವರಿಗೆ ಎಲ್ಲರೊಮ್ಮೆ ತಪ್ಪಾಳೆ ತಟ್ಟಿ ಅವರಿಗೆ ಸ್ವಾಗತಿಸಬೇಕು. ಹಾಗೂ ಅವರಿಗೆ ನಮ್ಮ ಮಹೇಶ್ ಶಾಂತಿ ಅವರು ದಯವಿಟ್ಟು ಅವರಿಗೆ ಒಂದು ಎಲ್ಲರೂ ಸೇರಿ ಒಂದು ಶಾಲ್ ಓದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸ್ವಲ್ಪ ಕೈ ಜೋಡಿಸಿ, ಎಲ್ಲರೂ ಕೈ ಜೋಡಿಸಿ, ಎಲ್ಲರೂ ಮೇಡಮ್ ಎಲ್ಲರೂ ಒಂದು ಕೈ ಜೋಡಿಸಿ ಒಂದು ಸನ್ಮಾನ ಅವರಿಗೆ. ಅಧ್ಯಕ್ಷರು ಪಂಚಾಯತ್ ಎಲ್ಲರೂ ದಯವಿಟ್ಟು. ದೇವರ ಆಯುರಾರೋಗ್ಯ, ಯುವಕ ದೇವರ ಆಯುರಾರೋಗ್ಯ ಕೊಟ್ಟು ಈ ಒಂದು ದೇಶದ ಸೇವೆ ಮಾಡಲಿಕ್ಕೆ ಇನ್ನೂ ಅವರಿಗೆ ದೇವರು ಕರುಣಿಸಲಿ ಎಂದು ಬೇಡುತ್ತಾ, ಇನ್ನು ಬನ್ನಿ ಆಯಿತಾ, ದಯವಿಟ್ಟು ಕೂತ್ಕೊಳ್ಳಿ. ಎಲ್ರಿಗೂ ಈ ಒಂದು ಯೋಧರಿಗೆ ನಮ್ಮ ಜೂನಿಯರ್ ಕಾಲೇಜಿನ ಪ್ರಿನ್ಸಿಪಾಲ್ರು ರಾಜೇಶ್ವರಿ ಮೇಡಮ್ರವರು ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮ 5ರಿಂದ 5:15 ಹೇಳಿದ್ರಿಂದಾಗಿ ಸ್ವಲ್ಪ ಅವರು ತಡವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಈ ಒಂದು ಊರಿನ ಗಣ್ಯರು, ಲಯನ್ಸ್ ಕ್ಲಬ್ಬಿನ ಸದಸ್ಯರುಗಳು ಹಾಗೂ ಆಪ್ತ ಬಳಗದ ಸದಸ್ಯರು ಎಲ್ರಿಗೂ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದ. ಉದ್ಘಾಟನೆ ಈ ಕಾರ್ಯಕ್ರಮದ ಸೈಕಲ್ ಜಾಥಾದ ಈ ಸಮಾರಂಭದ ಉದ್ಘಾಟನೆಯನ್ನು ಯಜಮಾನಿ ಶ್ರೀ ಮಹೇಶ್ ಶಾಂತಿ ಪುರೋಹಿತರು ಇವರು ದೀಪ ಬೆಳಗಿಸುವ ಮೂಲಕ ಈ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವಂತೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. I request everyone to give a standing ovation. बोलो भारत माता की, बोलो भारत माता की, बोलो भारत माता की, वंदे वंदे वंदे. I request our Deputy Commander to kindly address us with your words. Eminent personalities sitting on the dais, ladies and gentlemen, and my fellow cyclists. First of all, Jai Hind to everyone. No. Not from the organizational point of view, my organizational point of view, but within my personal point. I hope I am audible to all. Not from my organizational point of view, but from my personal point of view. Self-respect has taken me back 12 years back when I was getting married. So thank you very much for the great respect and the love you have showered on me and my team, and we are highly thankful, and it's our
for showing this affection towards us. Thank you very much. About our journey, I just want to brief you about our journey, how it started, and what we are doing, and what is the future course of action. We started from Kutch. There's a place called Kutch in Gujarat on 7th March 2025 with an intention to spread awareness among the coastal population about the crimes, prominent crimes which take place at the coastal area. The major crimes are smuggling, drug peddling, intrusion and terrorist activities. In our journey from Kutch, Gujarat, we have now almost covered 3,000 kilometers on cycle, and during our course of journey, we have passed through the state of Gujarat, Daman Diu, Maharashtra, Goa, and now we are in last lap of Karnataka. One thing I want to spread among you all, that apart from the different color, language, region, XYZ, etc., the one thing which we have found common everywhere at every place is the love of the common people towards the nation and towards us. We are highly thankful for that. And this is the only, your affection, your love has turned into a medicine that is boosting us, and even in the scorching heat, we are able to paddle towards our goal of Kanyakumari. During the course of journey, the cycle rally will cover almost 3,750 kilometers along the coastline, along the west coastline of India, and the rally will complete its final lap on 31st of this March 25 in Kanyakumari. Similarly, one of our rallies is also running at the east coast, which started from West Bengal, passed through Odisha, Andhra Pradesh, and right now it's passing Chennai. And it will also join us on 31st of March 25, and both of us will meet and the rally will get complete. The journey will definitely complete, but with the full conviction I can say that the love, the memories we are carrying from the entire nation will live forever. And we all as a messenger will spread the love showered by you all on us, and definitely the journey will go on, and I hope that everyone sitting back here, for that I'll speak in Hindi. मुझे ये लगता है कि जो प्यार सम्मान हमारे पूरे साइकिल ग्रुप को मिला है, आप उसके बारे में जाके सब जगह बताओगे नहीं बताओगे? और जो मेमोरीज आपने पूरे इंडिया से कलेक्ट की है, वो जिंदगी भर आपके साथ रहेगी नहीं रहेगी? With these words, sir, Madam, I thank you once again to all of you for making this day a very comfortable work, and we will always cherish the affection showed by you. Thank you very much. A small movement from our Deputy Commander Vibhu Singh to Paul Rolf Di Costa, the President of Lions Club Mulki, as well as President of Rolf Di Costa Aptabalada. This is a souvenir. Thank you so much, sir, for giving this wonderful memory to our place.
Thank you very much, sir. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಪೂಜ್ಯರಾಯನ ಗುರುವರನ್ನ ಪಾದವು ವಂದನೆ ಒಂದೊಂದು, ಗ್ರಾಮದೈವಗಳೆಲ್ಲ ಭಾರತಾಂಬೆಲ್ಲ ಸ್ಮರಣೆ ಒಂದೊಂದು. ಇಡೀ ವೇದಿಕೆಯ ಮಿತ್ತಿಪ್ಪನ ಜನ ಗಣ್ಯರೆಲ್ಲ ವೇದಿಕೆಯ ಮುಂಭಾಗಡಿಪ್ಪನ ಆತ್ಮೀಯ ಬಾಂಧವ್ಯಗಳ ವಂದನೆ ಒಂದೊಂದನ್ನು ರಡ್ಡು ಭಾಗಗಳು ಆರಂಭ. ಈ ಭಾರತ ದೇಶ ವಿವಿಧತೆಯ ಏಕತೆಯಾಗಿ ಪುನಃ ದೇಶ. ಈ ಭಾರತದ मुख्य जीवनाडिये इडी जगत के जो हमारा संस्कृति है, ये धरती का बड़ा खून है, लेकिन एक संस्कृति बचना चाहिए तो अपना यंग जनरेशन के मेंटेलिटी भी वैसा ही रहना चाहिए। हर एक समाज का हर एक संस्कृति भारत में है, वही दुनिया बोल रहा है। भारत जो है विविध का एकता है, जो भारत है वो दुनिया में दूसरा कंट्री में नहीं मिल सकता है, लेकिन मिलेगा तो वो भारत है। लेकिन ये बचना होना चाहिए तो जो अपना ये मिट्टी का हर एक समाज का हर एक संस्कृति है, हर एक विविधता है, वो बचना होना चाहिए। तो जो आपका उद्देश्य है वहाँ से हम थोड़ा दूर रहना चाहिए। एक तो हमारा एक गांव के लिए ये बड़ा भाग्य है। एक समय था देश का संस्कृति और भारत का जो शांति ऋषि मुनियों से बचते थे, उसका बाद चक्रवर्ती का परंपरा आया, उसका बाद डच नहीं तो परकियों से देश पालना पड़ा। उसका बाद संविधान से अभी भारत जोड़ता रहता है। वो संविधान भी अच्छे से रहना चाहिए तो अपना देश का जो रक्षण व्यवस्था है 3 विध का, वो भी अच्छे से करना चाहिए। लेकिन सरकार तो बहुत संविधान नहीं तो कानून बना सकता है, लेकिन हर एक प्रदेश का हर एक आदमी हर एक पब्लिक उसको सहमत देना चाहिए। इसलिए अभी जो पृथ्वी का बॉर्डर है अपना सैन्य रक्षण कर सकता है,
जो आकाश है वायु मार्ग से कर सकता है, लेकिन CSISF को अभी पानी का जो बॉर्डर है पश्चिम पदक आप ऊपर से नीचे तक आ रहा है, क्योंकि जो समुद्र का बाजू में जो अपना युवजन है वो अपना संस्कृति, हर एक समाज का हर एक संस्कृति रहेगा, हर एक विविधता रहेगा, वो अच्छे से पालना चाहिए। तो जो अभी देश का बड़ा एक शत्रु है, जो ड्रग्स का मामला अभी चल रहा है, वो रुकना चाहिए, वो मिटना चाहिए। जो आप अवेयरनेस दे रहा है वो हमको सब मन से एक दिल लग रहा है, क्योंकि आज देश का भगवान जो बोलेगा तो अपना सैन्य है। जिस देश का सैन्य नहीं तो मिलिट्री फोर्स वो अच्छे से काम कर सकता है, उन लोगों का इच्छा संपूर्ण हो सकता है, वो देश का भला भी हो सकता है, संपत्ति भी बढ़ सकता है। लेकिन हर एक देश का जवान लोग, हर एक देश का बड़ा संपत्ति है हमारा संस्कृति और यंग जनरेशन। ये तो भारत में हर देश से बड़ा यंग जनरेशन का संपत्ति है भारत में। उसका जागृत जो आप लोग कर रहा है, शायद आपका इच्छा ऊपर से कन्याकुमारी तक करने का जो आपका मन संकल्प है, भारत माते भारत आंबे उसको संपूर्ण करके ये ऐसा काम हर साल होएगा तो भारत और भी सुदृढ़ होना चाहिए, सुदृढ़ हो जाएगा। लेकिन ये तो आप लोग का बड़ा श्रमदान है, काम है। उसका साथ हम गाँव लोग इधर का जो जितना कर सकता है, जो आपका डायरेक्शन जो है वो हर घर पहुंचना चाहिए, पहुंचेगा। भारत भविष्य के लिए अच्छा एक सुदृढ़ समाज हो जाएगा बोल के मेरा 2 बार भारत आंबे को समर्पण। ಸದೃಢ ಭಾರತಕ್ಕಾಗಿ ಸಮೃದ್ಧ ಭಾರತಕ್ಕಾಗಿ ದುಡಿಯುತ್ತಿರುವ CSF ಯೋಧರನ್ನು ಗುಣಗಾನ ಮಾಡಿದಂಥ ನಮ್ಮ ಇಂದಿನ ಕಾರ್ಯಕ್ರಮದ ಉದ್ಘಾಟಕರು ಆಗಿರ್ತಕ್ಕಂಥ ಮಹೇಶ್ ಶಾಂತಿ ಇವರಿಗೆ ಈ ಸಮಯದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಹಲವಾರು ಪ್ರಮುಖ ಗಣ್ಯರಿದ್ದಾರೆ. ಆದರೆ ಇದು ಇವತ್ತು ಮಾತಾಡುವ ಹೊತ್ತಲ್ಲ, ಎಲ್ಲರೂ ಮೌನದಿಂದು ಈ ಕಾರ್ಯಕ್ರಮಕ್ಕೆ ಶುಭಗಳನ್ನು ಹಾರೈಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಕೊನೆಯದಾಗಿ ನಮ್ಮ ರಾಲ್ಪಿಡಿ ಕೋಸ್ಟಾ ಅವರ ಆಪ್ತ ಬಳಗದ ಸದಸ್ಯರಾಗಿರ್ತಕ್ಕಂಥ ಸುಧೀರ್ ಕರ್ಕರ್ ಅವರಿಂದ ಈಗ ಕೊನೆಯದಾಗಿ ಧನ್ಯವಾದ ಸಮರ್ಪಣೆಯನ್ನು ನೆರವೇರಿಸಿಕೊಡುವಂತೆ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಲಯನ್ಸ್ ಕ್ಲಬ್ ಮತ್ತು ಲಿಯೋ ಕ್ಲಬ್, ರೋಟರಿ ಆಪ್ತ ಬಳಗ ಇವರು ಆಯೋಜನೆ ಮಾಡಿದಂತಹ ಈ CAFನ ಸಿಬ್ಬಂದಿಗಳಿಗೆ ಇವತ್ತು ಗೌರವಾರ್ಪಣೆ ಮತ್ತು ಅವರ ಏನು ಕೆಲಸ ಉಂಟು ಅದರ ಬಗ್ಗೆ ಜನರಿಗೆ ತಿಳಿಯುವ ಬಗ್ಗೆ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಬಂದ ನಾನು ಒಬ್ಬೊಬ್ಬರದ್ದು ಹೆಸರು ಹೇಳುವುದಿಲ್ಲ, ಯಾಕಂದರೆ ಇದು ಸಮಯ ಅಲ್ಲ, ಯಾಕಂದರೆ ಅವರು ಹೋಗಲಿಕ್ಕೆ ಸಮಯ ಆಗ್ತದೆ ಅಂತೇಳಿ ಕೇಳ್ಕೊಳ್ತಿದ್ದಾರೆ. ಆದ್ದರಿಂದ ಬಂದಂಥ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಒಂದು ಬಂದಿದ್ದಾರೆ, ಅವ್ರಿಗೂ ನಾವು ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳಿ, ಎಲ್ಲ ಸೈಕ್ಲಿಂಗ್ ಮಾಡುವಂತಹ ಎಲ್ಲರಿಗೂ ಅವರ ಆರೋಗ್ಯ ಮತ್ತು ಅವರಿಗೆ ಅಲ್ಲಿ ಕನ್ಯಾಕುಮಾರಿ ತಲುಪುವವರೆಗೂ ಅವರಿಗೆ ದೇವರು ಆರೋಗ್ಯವನ್ನು ಕೊಡಲಿ ಅಂತೇಳಿ ಎಲ್ಲರಿಗೂ ಒಂದೇ ಮಾತಿನ ಧನ್ಯವಾದ ಹೇಳಿ, ನಮಗೆ ಈ ಸ್ಥಳವನ್ನು ನೀಡಿದಂತಹ ಬಿಲ್ಲವ ಸಂಘ ಹೆಜ್ಮಾಡಿ ಇವರಿಗೂ ನಾವು ಧನ್ಯವಾದ, ಮತ್ತು ನಿರೂಪಣೆ ಮಾಡಿದಂತಹ ಒಂದು ಉದಯಣ್ಣ ಅವರಿಗೂ ಧನ್ಯವಾದ, ಮೈಕ್ ಸೆಟ್ಟಿಂಗ್ ನೀಡಿದಂತಹ ನಮ್ಮ ವಿನೋದ್ ಅವರಿಗೂ ಧನ್ಯವಾದ, ಮತ್ತು ಚೆಂಡೆ ಬಳಗ ಇರಬಹುದು. ಈ ಕಾರ್ಯಕ್ರಮಕ್ಕೆ ಪ್ರಶ್ನವರು ಆಲ್ರೆಡಿ ಹೋಗಿದ್ದಾರೆ ಇಷ್ಟೊತ್ತಿಗೆ, ಆದರೆ ಅವರಿಗೂ ಧನ್ಯವಾದ ನೀಡುತ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ, ಅವರಿಗೂ ಧನ್ಯವಾದ. ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ನೀಡಿದಂತಹ ರಾಲ್ಪಿ ಡಿಕೋಸ್ಟರ್ ಅವರು, ಅವರಿಗೆ ನಾವು ಎಲ್ಲರೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ
समृद्ध भारत।